ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್ನ ಒಂದು ಬಿಗ್ ಅಪ್ಡೇಟ್ನ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಈಗೇನು 2022-23ನೇ ಸಾಲ ಪೆಂಡಿಂಗ್ ಇರ್ತಕ್ಕಂಥ ಅಮೌಂಟ್ ಇರ್ಬೋದು. ಸೊ ಅಮೌಂಟ್ನ ಡಿಸ್ಟ್ರಿಬ್ಯೂಷನ್ಗೆ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ನಿಮಗೆ ಅಮೌಂಟ್ ಎಷ್ಟು ಅಮೌಂಟ್ ಬರುತ್ತೆ, ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಕೂಡ ರಿವೈಸ್ ಮಾಡಿದ್ದಾರೆ. ಅಂದರೆ ಈ ಮುಂಚೆ ಏನಿತ್ತಲ್ಲ, ನಿಮಗೆ 60,000 ರೂಪಾಯಿ 70,000 ರೂಪಾಯಿ ಏನು ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾಯಿತ್ತು, ಆ ಥರದ ಅಮೌಂಟ್ ಬರೋದಿಲ್ಲ. ಮ್ಯಾಕ್ಸಿಮಮ್ ನಿಮಗೆ 1,250 ರೂಪಾಯಿಂದ ಹಿಡ್ಕೊಂಡು ನಿಮ್ಮ ಕೋರ್ಸ್ಗೆ ನಾವು ಮ್ಯಾಕ್ಸಿಮಮ್ 11,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅಫಿಷಿಯಲ್ ಸರ್ಕ್ಯುಲರ್ ಕೂಡ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಮಂಡಳಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಕಾರ್ಮಿಕ ಸಚಿವರು ಹಾಗೂ ಮಂಡಳಿ ಅಧ್ಯಕ್ಷ ಸಂತೋಷ್ ಲಾಡ್ ಅವರು ಕೂಡ ಅಫಿಷಿಯಲ್ ಆಗಿ ಇವತ್ತು ವಿಧಾನ ಪರಿಷತ್ನಲ್ಲಿ ಆನ್ಸರ್ ಮಾಡ್ತಾ ಇರಬೇಕಾದ್ರೆ ಏನಪ್ಪ ಅಂದರೆ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಈಗ ಆಲ್ರೆಡಿ ನಾವು 14 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇರ್ತಕ್ಕ ಎಲ್ಲ ಅಮೌಂಟ್ನ ಕೂಡ ಕ್ಲಿಯರ್ ಮಾಡ್ತೀವಿ. ಅದಕ್ಕೋಸ್ಕರ 1,000 ಕೋಟಿ ರೂಪಾಯಿನ ಕೂಡ ಎತ್ತಿಟ್ಟಿದ್ದೀವಿ. ಮತ್ತು ಅದ್ರ ಜೊತೆಗೆ ಅಮೌಂಟ್ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ಬರಬೇಕಾಗಿತ್ತಪ್ಪ ಅಂದರೆ ನೀವು 2022-23ನೇ ಸಾಲ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಕೂಡಲೇ ನಿಮ್ಮ ಹತ್ತಿರದ ಲೇಬರ್ ಕಾರ್ಡ್ ಆಫೀಸ್ಗೆ ಹೋಗಿ ನಿಮ್ಮ SSP ಐಡಿನ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಅದೊಂದು ವೆರಿ ಬಿಗ್ ಅಪ್ಡೇಟು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲನ್ನು ಕೂಡ ಅರ್ಜಿ ಸಲ್ಲಿಸಿದ್ದೀರಾ. ಸೊ ಅಂಥ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಮಗೆ SSP ಪೋರ್ಟಲ್ನಲ್ಲಿ ಏನಾದರೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅಮೌಂಟ್ ಒಂದು ಸ್ಟೇಟಸ್ ತೋರಿಸುತ್ತಾ? ಇಲ್ಲ, ಖಂಡಿತ ಕೂಡ ತೋರಿಸಲ್ಲ ಸರ್. ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಅದು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಂದು ಏನಪ್ಪ ಅಂದರೆ SSP ಪೋರ್ಟಲ್ನಲ್ಲಿ ನಾವು ಲಿಂಕಿಂಗ್ ಸ್ಟೇಟಸ್ನ ತೋರಿಸೋದಿಲ್ಲ. ಬಟ್ ಏನಪ್ಪ ಅಂದರೆ ನೀವು ಅಲ್ಲಿ ಅರ್ಜಿ ಹಾಕಿದ್ರೆ ಅನ್ನೋದಕ್ಕೋಸ್ಕರ ಒಂದು ಪ್ರೂಫಿಗೋಸ್ಕರ ಇದೇನೆಂದರೆ ನೀವು ಅಲ್ಲಿ ಲಿಂಕ್ ಮಾಡಿಸ್ಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ 23-24ನೇ ಸಾಲಲ್ಲಿ ಯಾವಾಗ ಕರೀತಾರೆ? ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಮಂತ್ ಅನೌನ್ಸ್ ಡಿಸ್ಟ್ರಿಬ್ಯೂಷನ್ ಮುಗಿದ ಮೇಲೆ ಹೊಸದಾಗಿ 2023-24ನೇ ಸಾಲಿನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿನೂ ಕೂಡ ಕರೀತಾರೆ. ಅದನ್ನು ಕೂಡ ಇವತ್ತು ಅಫಿಷಿಯಲ್ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಸೊ ಇಲ್ಲಿ ನೀವು ಇಯರ್ ವೈಸ್ ಏನು ಸ್ಟೂಡೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೋತೀರಾ, ಅಲ್ಲಿ ಏನಪ್ಪ ಅಂದರೆ ನಿಮಗೆ ಲೇಬರ್ ಕಾರ್ಡಿಂದು ಲಾಸ್ಟ್ ಇಯರು ಬಂದಿಲ್ಲ, ಈ ವರ್ಷನೂ ಕೂಡ ಬರೋದಿಲ್ಲ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಏನು ಬಿಗ್ ಅಪ್ಡೇಟ್ ಅಂದರೆ ಅಮೌಂಟ್ ಎಷ್ಟು ಬರುತ್ತೆ ಏನೋ ತಿಳಿಸ್ಕೊಡಿ ಅಂತ ಹೇಳಿದ್ರು. ಎಸ್ ಫ್ರೆಂಡ್ಸ್, ಅದನ್ನು ತಿಳಿಸ್ಕೊಡ್ತಾ ಇದೆ ನೋಡಿ. ಫ್ರೆಂಡ್ಸ್, ಇಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಂದ ಕರ್ನಾಟಕ ಕಟ್ಟಡ ವಿತರಣಾ ಕಾರ್ಮಿಕರ ಅಫಿಷಿಯಲಾಗಿ ಒಂದು ಹೊಸ ಸರ್ಕ್ಯುಲರು 30/10/2023 ಅಂತ ತಿಳಿಸ್ಕೊಟ್ಟಿದ್ರು. ಇಲ್ಲಿ ಏನಪ್ಪ ಅಂದರೆ ನಿಮಗೆ ರಿವೈಸ್ ಮಾಡಿದ್ದಾರೆ. ಶೈಕ್ಷಣಿಕ ಸಹಾಯಧನ ಏನು ಮೊತ್ತಗಳನ್ನು ಶೈಕ್ಷಣಿಕ ವರ್ಷ 2022-23 ಅನ್ವಯ ಆಗುವಂತೆ ಪರಿಷ್ಕರಣೆ ಮಾಡಿದ್ದಾರೆ. ಈ ಮುಂಚೆ ಏನು ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾಯಿತ್ತು ಅದನ್ನು ಕಡಿಮೆ ಮಾಡಿದ್ದಾರೆ, ರಿಡ್ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ನೋಡಿ, 1ನೇ ತರಗತಿಯಿಂದ 5ನೇ ತರಗತಿ ಇದ್ದರೆ 1,100 ರೂಪಾಯಿ ಬರುತ್ತೆ. ಮತ್ತು 6ನೇ ತರಗತಿಯಿಂದ 7ನೇ ತರಗತಿ ಇದ್ದರೆ 1,250 ರೂಪಾಯಿ, 8ನೇ ತರಗತಿ ಇದ್ದರೆ 1,350 ರೂಪಾಯಿ, 9ನೇ ತರಗತಿಯಿಂದ 10ನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ಬರುತ್ತೆ. ಫ್ರೆಂಡ್ಸ್, ಮುಂಚೆ 5,000 6,000 ಬರ್ತಾಯಿತ್ತು, ಈಗ 3,000 ಬರುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಏನಪ್ಪ ಅಂದರೆ ಈಗ ಫಸ್ಟ್ PUC ಓದ್ತಾ ಇದ್ದರೆ ಅವರಿಗೆ 4,600, ಪದವಿ ಓದ್ತಾ ಇದ್ದರೆ 6,000, BE BTech ಓದ್ತಾ ಇದ್ದರೆ 10,000, PG ಓದ್ತಾ ಇದ್ದರೆ 10,000 ರೂಪಾಯಿ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಓದ್ತಾ ಇದ್ದರೆ 4,600 ರೂಪಾಯಿ ಬರ್ತಾ ಇದೆ. ಫ್ರೆಂಡ್ಸ್, ಅಂದರೆ ಅವ್ರ ಕೋರ್ಸ್ಗೆ ಅನುಗುಣವಾಗಿ ಅವ್ರು ಎಷ್ಟು ಫೀಸ್ ಮಾಡಿದ್ದಾರೆ ಅಷ್ಟು ಮಾಡಿದ್ದಾರೆ. BSc ನರ್ಸಿಂಗ್ ಓದ್ತಾ ಇದ್ದರೆ 10,000, B.Ed ಓದ್ತಾ ಇದ್ದರೆ 6,000, MBBS ಓದ್ತಾ ಇದ್ದರೆ 11,000, LLB ಓದ್ತಾ ಇದ್ದರೆ LLM ಓದ್ತಾ ಇದ್ದರೆ 10,000, MTech ಓದ್ತಾ ಇದ್ದರೆ 10,000 ರೂಪಾಯಿ ಬರುತ್ತೆ. ಫ್ರೆಂಡ್ಸ್, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಮೆಡಿಕಲ್ಲು ಓದ್ತಾ ಇದ್ದರೆ 12,000, D.Ed ಓದ್ತಾ ಇದ್ದರೆ 4,600, PhD ಓದ್ತಾ ಇದ್ದರೆ 11,000. ಮ್ಯಾಕ್ಸಿಮಮ್ ನಿಮಗೆ 11,000 ರೂಪಾಯಿ ಕೂಡ ಬರುತ್ತೆ. ಅದನ್ನು ಬಿಟ್ಟರೆ ಜಾಸ್ತಿ ಬರೋದಿಲ್ಲ. ಫ್ರೆಂಡ್ಸ್, 1,000 ಹಿಡ್ಕೊಂಡು 1,000 ರೂಪಾಯಿಂದ ಹಿಡ್ಕೊಂಡು 11,000 ರೂಪಾಯಿಗೆ ಮಾತ್ರ ಮ್ಯಾಕ್ಸಿಮಮ್ ಅಮೌಂಟ್ ಬರುತ್ತೆ. ಈ ಮೇಲಿನ ಸಹಾಯಧನ ಮೊತ್ತ ಶೈಕ್ಷಣಿಕ ವರ್ಷ 2022-23ನೇ ಸಾಲಿನಿಂದ ಅನ್ವಯ ಆಗುತ್ತೆ. ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಉತ್ತೀರ್ಣರಾಗಿರಬೇಕು, ಕಡ್ಡಾಯವಾಗಿ ಅದೊಂದು ಕಂಡೀಷನ್ ಹಾಕಿದ್ದಾರೆ. ಮತ್ತೇನಪ್ಪ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ಏನಪ್ಪ ಅಂದರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ದಾಖಲಾತಿಯನ್ನು ಕೂಡ ಅಡ್ಮಿಷನ್ ಆಗಿರಬೇಕಾಗತ್ತೆ. ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸದಸ್ಯತ್ವವು ಚಾಲ್ತಿಯಲ್ಲಿರಬೇಕು, ಅಂದರೆ ಮುಗಿದಿರಬಾರ್ದು, ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಲೇಬರ್ ಕಾರ್ಡ್ನ. ಹಾಗೆ ಸಹಾಯಧನಕ್ಕೂ ಅರ್ಜಿ ಸಲ್ಲಿಸಬೇಕಾದ್ರೆ ಹಿಂದಿನ ವರ್ಷ ಮೇ 31 ಪೂರ್ವದಲ್ಲಿ ನೋಂದಣಿಯಾದ ಕಟ್ಟಡ ಕಾರ್ಮಿಕರ ನೋಂದಾಯಿತ ನಂತರ ಶೈಕ್ಷಣಿಕ ವರ್ಷಕ್ಕೆ ಸಹಾಯಧನ ಪಡಲಿಕ್ಕೆ ಅರ್ಹರಿರ್ತಾರೆ. ಅಂದರೆ ಮೇ 31 ರಿಜಿಸ್ಟ್ರೇಷನ್ ಮಾಡಿ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ತಂದೆ ತಾಯಿಯವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೊ ಇದು ಆಲ್ರೆಡಿ ಅವರ ಅಫಿಷಿಯಲ್ ಏನೋ ಹೇಳಿದಂಗೆ 30/10/2023 ಇದನ್ನು ಅಫಿಷಿಯಲ್ ಆಗಿ ಈ ಸರ್ಕ್ಯುಲರ್ನ ಬಿಟ್ಟಿರೋದ್ರಿಂದ ಇದೇ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಮಂತ್ ಅನ್ನೋ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ನಾವು ಅಫಿಷಿಯಲ್ ಆಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಂದು ಎಷ್ಟೆಷ್ಟು ಅಮೌಂಟ್ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳಿದ್ರು, ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೇ ಅಮೌಂಟು ನಿಮ್ಮ ಕೋರ್ಸಲ್ಲಿದ್ದರೆ ಯಾವ್ದು ಮಾಡ್ತಿದ್ರೆ ಅದರ್ವೈಸ್ ನಿಮಗೆ ಅಮೌಂಟ್ ಬರುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾವುದು ಮುಂಚೆ ಹಳೆ ಥರದ್ದು ಮ್ಯಾಕ್ಸಿಮಮ್ ಅಮೌಂಟ್ ಬರೋದಿಲ್ಲ. ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ತಿಳಿಸೋ ಮಾತು ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಡೌಟ್ಸ್ನು ಕೂಡ ಕ್ಲಾರಿಫೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನ ಕೂಡ ಮೆಸೇಜ್ ಮಾಡಿ. ಹಾಗೆ ಫ್ರೆಂಡ್ಸ್,
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.